ರಾಜ್ಯದಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಮೊದಲಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಬ್ಬ ಹೇಗೆ ಆಚರಿಸಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ದೇವರನಾಡು ಕೇರಳದ ಪ್ರಮುಖ ಹಬ್ಬಗಳಲ್ಲಿ ಓಣಂ ಕೂಡ ಒಂದು. ತನ್ನದೇ ಆದ ಹಿನ್ನೆಲೆಯನ್ನ ಅದು ಹೊಂದಿದೆ. ಮಹಾಬಲಿಯ ದಾನದ ಸಂಕೇತವಾಗಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಇದು ಕೇವಲ ಕೇರಳದಲ್ಲಿ ಮಾತ್ರವಲ್ಲ, ದೇಶದ ವಿವಿಧ ಭಾಗಗಳಲ್ಲೂ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಮಲಯಾಳಿಗಳು ಸಡಗರದಿಂದ ಓಣಂ ಹಬ್ಬವನ್ನ ಆಚರಿಸಿದ್ರು. ಹುಣಸೂರು ರಸ್ತೆಯಲ್ಲಿರುವ ಇನ್ಫ್ರಂಟ್ ಜೀಸಸ್ ಚರ್ಚ್ನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಹಬ್ಬದ ಅಂಗವಾಗಿ ಹೂವುಗಳ ರಂಗೋಲಿ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿಯನ್ನ ಬಿಡಿಸಿದ್ರು. ವಿವಿಧ ತಂಡಗಳನ್ನ ರಚಿಸಿ 30ಕ್ಕೂ ಹೆಚ್ಚು ಹೂವಿನ ರಂಗೋಲಿಯನ್ನ ರಚಿಸಲಾಯಿತು. ಎಲ್ಲರೂ ಚಿತ್ತಾಕರ್ಷಕವಾದ ರಂಗೋಲಿ ಬಿಡಿಸಿದ್ರು. ಮಲ್ಲಿಗೆ, ಜಾಜಿ, ಸೇವಂತಿ ಹೂವು ಸೇರಿದಂತೆ ಹಲವು ಎಲೆಗಳನ್ನ ಬಳಸಿ ಆಕರ್ಷಕವಾಗಿ ಮೂಡಿಸಲಾದ ರಂಗೋಲಿ ಎಲ್ಲರ ಗಮನ ಸೆಳೆಯಿತು. ಹೂವಿನಲ್ಲಿ ಮೂಡಿದ ಪಕ್ಷಿಗಳಂತೂ ಅತ್ಯಾಕರ್ಷಕವಾಗಿದ್ವು. ಬಣ್ಣ ಬಣ್ಣದ ಹೂವುಗಳ ನಡುವೆ ಮೂಡಿದ ತೆಂಗಿನ ಮರ ಕೇರಳದ ಸಂಸ್ಕೃತಿಯ ಪ್ರತಿಬಿಂಬವಾಗಿತ್ತು. ಜೊತೆಗೆ ಭಾವೈಕ್ಯತೆ ಸಾರುವ ರಂಗೋಲಿಗಳು, ಹೂವಿನಲ್ಲಿ ಮಾಡಿದ ಭಾರತದ ತ್ರಿವರ್ಣ ಧ್ವಜ, ವಿವಿಧ ಚಿತ್ತಾರಗಳ ರಂಗೋಲಿ ಜನರ ಗಮನ ಸೆಳೆದ್ವು. ಇನ್ನು ಕೇರಳದ ಸಾಂಪ್ರದಾಯಿಕ ಮೇಳ ಚೆಂಡೆ ಹಾಗೂ ಒಡ್ಡೋಲಗದ ಹೂವಿನ ರಂಗೋಲಿ ಆಕರ್ಷಣೆಯ ಕೇಂದ್ರಬಿಂದುವಾಗಿತ್ತು. ಹಬ್ಬದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಸ್ಪರ್ಧೆಗಳ ಜೊತೆಗೆ ವಿವಿಧ ಭಕ್ಷ್ಯ ಭೋಜನಗಳನ್ನ ತಯಾರಿಸಲಾಗಿತ್ತು. ದಿನಗಳ ಕಾಲ ಆಚರಿಸುವ ಈ ಹಬ್ಬದ ಅಂಗವಾಗಿ ಎಲ್ಲರೂ ಕೇರಳದ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಿಂಚಿದ್ರು. ವಿವಿಧ ಆಭರಣಗಳನ್ನು ತೊಟ್ಟು ಗಮನ ಸೆಳೆದ್ರು. ಹಬ್ಬದ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದ್ದು ವಿವಿಧ ಆಟಗಳು. ಹಿರಿಯರು, ಯುವತಿಯರು, ಮಹಿಳೆಯರಿಗಾಗಿ ವಿಶೇಷ ಆಟಗಳ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಮಕ್ಕಳಿಗಾಗಿ ಬಲೂನ್ ಊದುವ ಸ್ಪರ್ಧೆ, ಕಾಲು ಆಡಿಸುವ ಸ್ಪರ್ಧೆ, ಹಗ್ಗ ಜಗ್ಗಾಟ ಸೇರಿದಂತೆ ಹಲವು ಆಟಗಳನ್ನ ಆಡಿಸಲಾಯಿತು.
ಸೇರಿದಂತೆ ಪುರುಷರಿಗಾಗಿ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನ ನಡೆಸಲಾಯಿತು. 2 ತಂಡಗಳಲ್ಲಿ ಹಗ್ಗ ಜಗ್ಗಾಟ ನಡೆಸಿದ ಪುರುಷರು ತಮ್ಮ ಬಲಾಬಲವನ್ನು ಪ್ರದರ್ಶಿಸಿದ್ರು. ಹಬ್ಬದ ಕೇಂದ್ರಬಿಂದು ಮಹಾರಾಜ ಬಲಿಚಕ್ರವರ್ತಿಯ ದೇಶದಾಗಿ ಎಲ್ಲರ ಗಮನ ಸೆಳೆದ್ರು. ಮಕ್ಕಳ ನೃತ್ಯ, ಮಹಾಬಲಿಯನ್ನ ವಾಮನ ರೂಪದ ವಿಷ್ಣು ಪರೀಕ್ಷಿಸಿದ್ದು ಸೇರಿದಂತೆ ಹಲವು ನಾಟಕ ರೂಪಕಗಳು ಗಮನ ಸೆಳೆದ್ವು. ಯುವತಿಯರ ನೃತ್ಯಗಳು ಮಾತ್ರ ಬೊಂಬಾಟಾಗಿ ಮೂಡಿಬಂದವು. ನಾರಿಯರು ಮಾತ್ರ ಸ್ಯಾರಿಯಲ್ಲಿ